ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ ಎರಡು ದಿನಗಳಿಂದ ಈ ಹೋರಾಟ, ಪ್ರತಿಭಟನೆ, ಭೀಮನ ಪರ, ಭೀಮನ ವಿರೋಧ ಎಲ್ಲವೂ ಕೂಡ ಗೊಂದಲದ ಗೂಡಾಗಿತ್ತು. ಮತ್ತು ಎಲ್ಲೋ ಒಂದು ಕಡೆ ಭೀಮ ಹೇಳಿದ ಸತ್ಯ, ಭೀಮ ದೊಡ್ಡವರು ಹೇಳಿದಂತೆ ಅಲ್ಲಿ ನೂರಾರು ಶವಗಳನ್ನು ಹೂತಾಕಿದ್ದಾನೆ, ಸರಿಸುಮಾರು 300ಕ್ಕೂ ಹೆಚ್ಚು ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥ ಸ್ಟೇಟ್ಮೆಂಟ್ ಇತ್ತು. ಅದು ಜನರಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತವಾಗುವಂತೆ ಮಾಡಿತ್ತು. ಮತ್ತು ಎಲ್ಲರೂ ಕೂಡ ಭೀಮನ ಪರವಾಗಿ ನಿಂತಿದ್ರು. ಇಡೀ ಮಾಧ್ಯಮವಾಗಿರ್ಬೋದು, ಇಡೀ ಯೂಟ್ಯೂಬ್ ಚಾನಲ್ಸ್ಗಳಾಗಿರ್ಬೋದು, ಇಡೀ ಕರ್ನಾಟಕ ಜನತೆ. ಓಕೆ, ಸರ್ಕಾರ ಎಸ್ಐಟಿ ತಂಡ ರಚನೆ ಮಾಡಿದೆ. ಎಸ್ಐಟಿ ತಂಡ ರಚನೆ ಆದ ನಂತರ ತನಿಖೆ ಹೊರಬರೋ ತನಕ ನಾವೆಲ್ಲ ಸುಮ್ಮನೆ ಬಿಡುವ, ಯಾರು ಕೂಡ ಯಾರ ವಿರೋಧ ಪ್ರಚಾರ ಮಾಡಬಹುದು, ಯಾರು ಕೂಡ ಯಾರು ಪರವಾಗಿ ಮಾತಾಡಬಹುದು ಅನ್ನೋ ನಿಟ್ಟಿನಲ್ಲಿ ಭೀಮನ ಪರವಾಗಿ ಒಂದು ಸ್ವಲ್ಪ ತೂಕ ಜಾಸ್ತಿ ಇತ್ತು. ಆದರೆ ಕಳೆದ 2 ದಿನಗಳಿಂದ ಆಗ್ತಿರುವಂತೆ ಬೆಳವಣಿಗೆ ನೋಡಿದೆ, ಅದು ಸರ್ಕಾರದ ವಲಯದಲ್ಲಿ ಆಗ್ತಿರುವಂತೆ ಹೇಳಿಕೆ, ಬೆಳವಣಿಗೆ ಎಲ್ಲವನ್ನು ನೋಡ್ತಾ ಇದ್ರೆ ಭೀಮನ ಮುಖವಾಡ ಕಳಿಸುವಂತ ಎಲ್ಲಾ ಲಕ್ಷಣಗಳು ಕೂಡ ಇದೀಗ ಕಂಡು ಬರ್ತಾ ಇದೆ. ಅಷ್ಟಕ್ಕೂ ಸರ್ಕಾರಕ್ಕೆ ಎಸ್ಐಟಿ ತಂಡ ರಚನೆ ಮಾಡುವ ಮನಸ್ಸಿತ್ತ? ಯಾರೋ ಒಬ್ಬ ಮುಸುಕುದಾರಿ ಬಂದ್ಕೊಂಡು ಒಂದು ತಲೆಬುರುಡೆ ಕೊಟ್ಟ ನಂತರ ಅನಿವಾರ್ಯ ಕಾರಣಕ್ಕಾಗಿ ಕೋರ್ಟ್ ಆದೇಶಕ್ಕೆ ಹೊರತುಪಡಿಸಿದರೆ ಸರ್ಕಾರಕ್ಕೆ ಯಾವುದೇ ಒಂದು ಎಸ್ಐಟಿ ತಂಡ ರಚನೆ ಮಾಡುವಂತ ಒಂದು ಮನಸ್ಸಿರ್ಲಿಲ್ವಾ? ಸಿದ್ದರಾಮಯ್ಯನವರಿಗೆ ಎಸ್ಐಟಿ ತಂಡ ರಚನೆ ಮಾಡಬೇಕಂತ ಮನಸ್ಸಿತ್ತು, ಅಥವಾ ಡಿ ಕೆ ಶಿವಕುಮಾರ್ ಅವರು ಎಸ್ಐಟಿ ತಂಡಕ್ಕೆ ನೇರವಾಗಿ ಎಸ್ಐಟಿ ತಂಡವನ್ನ ರಚನೆ ಮಾಡುವಲ್ಲಿ ನೇರವಾಗಿ ಪ್ರಮುಖ ಪಾತ್ರವನ್ನು ವಹಿಸಿದ್ರ? ಅದರ ಉದ್ದೇಶ ಏನು? ಡಿ ಕೆ ಶಿವಕುಮಾರ್ ಎಸ್ಐಟಿ ತಂಡ ರಚನೆ ಮಾಡಲೇಬೇಕೆನ್ನುವಂತ ಹಂತಕ್ಕೆ ಬಂದದ್ದು ಯಾಕೆ? ಅದರಿಂದ ಧರ್ಮಸ್ಥಳದ ಪರವಾಗಿ ಹೇಗೆಲ್ಲ ವರ್ಕೌಟ್ ಆಗುತ್ತೆ? ಜೊತೆಗೆ ಈ ಮುಸುಕುದಾರಿಯ ಎಲ್ಲಾ ಬಣ್ಣಗಳನ್ನ ಕಳಿಸಲೇಬೇಕೆನ್ನುವಂತ ಒಂದು ಹಂತಕ್ಕೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಬಂದ್ರು? ಜೊತೆಗೆ ನಿನ್ನೆ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ದೊಡ್ಡ ಷಡ್ಯಂತ್ರ, ನಾನು ಕೂಡ ಧರ್ಮಸ್ಥಳದ ಭಕ್ತ, ಹಾಗಾಗಿ ನನ್ನಂತ ಸಾವಿರಾರು ಭಕ್ತರು ಧರ್ಮಸ್ಥಳದ ಜೊತೆಗಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್ಗೂ, ಜೊತೆಗೆ ಈಗ ಆಗ್ತಿರುವಂಥ ಬೆಳವಣಿಗೆಗೂ, ಜೊತೆಗೆ ನಾಳೆ ಅಂದ್ರೆ ಸೋಮವಾರ ಆಗಬೇಕಾದಂಥ ಒಂದು ದೊಡ್ಡ ಬೆಳವಣಿಗೆ ಬಗ್ಗೆ ಗೃಹ ಸಚಿವರು ಕೊಡಬೇಕಾದಂಥ ಉತ್ತರ, ಇವೆಲ್ಲವೂ ಕೂಡ ಇದೀಗ ದೊಡ್ಡದಾದಂಥ ಕುತೂಹಲಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಎಸ್ಐಟಿ ತಂಡವನ್ನು ರಚನೆ ಮಾಡುವಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾಕೆ ಮುನ್ನಡೆಯನ್ನು ಇಟ್ಟರು? ಅದರ ಪ್ರಮುಖ ಉದ್ದೇಶವಾದರೂ ಏನು? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ 1 ತಿಂಗಳಲ್ಲಿ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತೆ ಬೆಳವಣಿಗೆ ನೋಡ್ತಾ ಇದೆ. ಇಡೀ ಜಗತ್ತೇ ನಮ್ಮ ಧರ್ಮಸ್ಥಳ ಕಡೆ ಬೆರಗಾಗಿ ನೋಡ್ತಾ ಇದೆ. ಅದರಲ್ಲೂ ಭೀಮ ಎನ್ನುವಂತ ಅಮಾಯಕ ವ್ಯಕ್ತಿ ಅಥವಾ ಅನಾಮಿಕ ವ್ಯಕ್ತಿ ಅಥವಾ ದೂರುದಾರ ಅಥವಾ ಮಾಸ್ಕ್ ಮ್ಯಾನ್ ಅವನು ಕೊಟ್ಟಂತ ಹೇಳಿಕೆ ಇದೆಯಲ್ಲ, ನಾನು ಧರ್ಮಸ್ಥಳದ ಅಕ್ಕಪಕ್ಕ ಆಗ್ತಿರುವಂತಹ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 100 ಶವಗಳನ್ನ ಹೂತಾಕಿದ್ದೇನೆ. ಅದರಲ್ಲೂ ಮುಖ್ಯವಾಗಿ ಸ್ಪಾಟ್ ನಂಬರ್ 13ರಲ್ಲಿ 70ರಿಂದ 80 ಶವಗಳನ್ನು ಹೂತಾಕಿದ್ದೇನೆ. ಅದರಲ್ಲಿ ಮುಖ್ಯವಾಗಿ ಸುಮಾರು 90% ಅಷ್ಟು ಮಹಿಳೆಯರದಿತ್ತು. ಅಲ್ಲಿ ಅವರ ಹಾವಭಾವ ಅಂದ್ರೆ ಅವರ ಒಂದು ಲಕ್ಷಣ, ಹೆಣಗಳ ಲಕ್ಷಣ ನೋಡ್ತಾ ಇದ್ರೆ ಅಲ್ಲಿ ದೌರ್ಜನ್ಯ ಆಗಿತ್ತು, ಕೆಲವೊಂದು ಪರಿಸ್ಥಿತಿ ಗಾಯ ಆಯಿತು, ಕೆಲವೊಂದು ರಕ್ತದ ಕಲೆಗಳಿದ್ವು ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಚಾನೆಲ್ ಅನ್ನ ಬದಿಗೊತ್ತಿ ಕನ್ನಡದ ಎಲ್ಲಾ ಚಾನೆಲ್ಗಳಿಗೆ ಮಾತಾಡದೆ ನಿನ್ನೆ ಮತ್ತು ಇವತ್ತು 2 ಆಂಗ್ಲ ಮಾಧ್ಯಮಕ್ಕೆ ಮಾತನಾಡಿದ್ದಾರೆ. ಅದು ಕೂಡ ಕನ್ನಡದಲ್ಲಿ ಮಾತಾಡಿದ್ರು ಕೂಡ ಆಂಗ್ಲ ಮಾಧ್ಯಮಕ್ಕೆ ಮಾತಾಡಿದ್ದಾರೆ. ಇದು ಕೂಡ ಎಲ್ಲೋ ಒಂದು ಕಡೆ ಗೊಂದಲಕ್ಕೆ ಕಾರಣವಾಗಿತ್ತು. ಆದ್ರೆ ನಿನ್ನೆ ತನಕ ಅಥವಾ 2 ದಿನ ತನಕ ಎಲ್ಲರೂ ಕೂಡ ಭೀಮನ ಪರವಾಗಿ ಮಾತಾಡ್ತಾ ಇದ್ರು. ಭೀಮ ಏನೋ ಪಾಪ ಅನಿವಾರ್ಯ ಕಾರಣಕ್ಕಾಗಿ ಕೆಲಸ ಮಾಡಿದ್ದೇನೆ, ಜೊತೆಗೆ ಸ್ಪಾಟ್ ನಂಬರ್ 6ರಲ್ಲಿ ಹೆಣವನ್ನು ಹೂತಾಕಿದ್ದೇನೆ, ಹೆಣ ಕೂಡ ಒಂದು ಸಿಕ್ಕಿದೆ, ಆದರೆ ಮಿಕ್ಕಿದ ಕಡೆ ಭೌಗೋಳಿಕ ವ್ಯತ್ಯಾಸ ಮತ್ತು ಮಳೆ ಕಾರಣದಿಂದ ಹೆಣ ಸಿಕ್ಕಿಲ್ಲ, ಮತ್ತು ಲ್ಯಾಂಡ್ ಸ್ಲೈಡ್ ಇತ್ತು, ಅದಾಯ್ತು ಇದಾಯ್ತು ಎಲ್ಲವೂ ಕೂಡ ಕಥೆಗಳ ರೂಪದಲ್ಲಿ ಬಂದು ಹೋಗಿದ್ದು, ಅದು ಬುರುಡೆಗಳ ರೂಪದಲ್ಲಿ ಬಂದು ಹೋಗಿದ್ದು. ನಿನ್ನೆ ಕೊಟ್ಟಂತ ಒಂದು ಸಂದರ್ಶನ ನನಗೆ ಕನಸಲ್ಲಿ ಬುರುಡೆ ಬಂತು, ನಾನು ಇವ್ರ ಜೊತೆ ಹೂತಾಕಿದ್ದೇನೆ, ಅವ್ರವ್ರ ಜೊತೆ ಮಣ್ಣು ಮಾಡಿದ್ದೇನೆ, ಅವ್ರವ್ರು ಬಂದು ಹೇಳಿದ್ರು ನನಗೆ ಹೇಗೆ ಹಾಗೆ ಎಲ್ಲ ಒಂದು ಹೇಳಿದ್ದ. ಅದು ಒಂದು ಕಥೆ. ಆದ್ರೆ ನಿನ್ನೆ ಅವನಿಗೆ ಕೊಟ್ಟಂತ ಸಲಹೆ ಆಗಿರ್ಬೋದು ಮತ್ತು ಇಂಗ್ಲಿಷ್ ಚಾನಲ್ ತನಕ ಅವನನ್ನು ಮುಟ್ಟಿಸಿದ್ದು ಯಾರು ಅಂತ ಕುತೂಹಲ ಕೂಡ ಇತ್ತು. ಅದ್ರ ಜೊತೆ ಈಗ ಒಂದು ವಿಡಿಯೋ ಅಂದ್ರೆ ಆಡಿಯೋ ಕೂಡ ವೈರಲ್ ಆಗ್ತಿದೆ. ಮುಸುಕುದಾರಿಗೆ ಎಲ್ಲವನ್ನು ಪ್ಲಾನ್ ಮಾಡಿಕೊಟ್ಟು ಹೇಳ್ಕೊಟ್ಟಂತ ವ್ಯಕ್ತಿ ಅಂದ್ರೆ ಅದು ಗಿರೀಶ್ ಭಟ್ಟಣ್ಣನವರು. ಯಾಕಂದ್ರೆ ನಿನ್ನೆ ಆ ಸಂದರ್ಶನ ಕೊಡೋ ಟೈಮಲ್ಲಿ ನನ್ನ ಜೊತೆ ಬಾಬಾ ಇದ್ರು, ಮಾರ ಇದ್ರು, ರಂಗ ಇದ್ರು, ರಾಜು ಇದ್ರು ಎನ್ನುವಂತ ಹೇಳಿಕೆ ಕೊಡೋ ಸಂದರ್ಭದಲ್ಲಿ ಅಲ್ಲಿದ್ದ 3ನೇ ವ್ಯಕ್ತಿ ಅಂದ್ರೆ ಪರದೆಯ ಹಿಂದೆ ವ್ಯಕ್ತಿ, ಯಾರ ಹೆಸರನ್ನು ಹೇಳ್ಬೇಡ, ನಂಬರ್ಸ್ ಅಷ್ಟು ಹೇಳು ಎನ್ನುವಂತ ಧ್ವನಿ ಕೂಡ ವೈರಲ್ ಆಗಿತ್ತು. ಅದಕ್ಕೆ ಪರ್ಯಾಯವಾಗಿ ಅದು ಗಿರೀಶ್ ಭಟ್ಟಣ್ಣನವರ ಧ್ವನಿ ಎನ್ನುವುದು ಇದೀಗ ಎಲ್ಲ ಕಡೆ ಹರಿದಾಡ್ತಿದೆ. ಅದು ಕೂಡ ಸತ್ಯ ಹೊರಬರಬೇಕಾಗಿದೆ. ಏನೇ ಆಗಲಿ ಮುಸುಕುದಾರಿಗೆ ಹೆಲ್ಪ್ ಮಾಡೋದು ಏನು ಸಮಸ್ಯೆ ಇಲ್ಲ, ಆದ್ರೆ ಸತ್ಯವಾಗಿಯೂ ಅಲ್ಲಿ ಏನಾಗಿದೆ ಅನ್ನೋದು ಕೂಡ ಸತ್ಯ ಸಂಗತಿ ತನಿಖೆ ಮುಖಾಂತರ ಹೊರಗೆ ಬರಬೇಕಾಗಿದೆ. ಇದರ ಮಧ್ಯೆ ಎಸ್ಐಟಿ ತನಿಖೆಗೆ ಸರ್ಕಾರ ಯಾಕೆ ಹಿನ್ನಡೆ ಹಾಕಿತ್ತು ಎನ್ನುವುದು ಈಗಾಗಲೇ ದೊಡ್ಡ ವ್ಯಕ್ತಿಗಳು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಒಂದು ಸತ್ಯವನ್ನು ಹೇಳಲಿಕ್ಕೆ ಹೋಗಿ ಅದು ಕೂಡ ಮುಜುಗರಕ್ಕೆ ಈಡಾಗಿತ್ತು. ನಮಗೆ
ದಕ್ಷಿಣ ಕನ್ನಡ ಜಿಲ್ಲೆಯ SP ಗಳ ಮೇಲೆ, ಪೊಲೀಸ್ ಅಧಿಕಾರಿಗಳ ಮೇಲೆ ನಂಬಿಕೆ ಇತ್ತು. ಯಾವುದೇ ಕಾರಣಕ್ಕೂ ನಾವು SIT ತಂಡ ರಚನೆ ಮಾಡುವಂತ ಒಂದು ಗೋಜಿಗೆ ಹೋಗಬಾರದು ಎನ್ನುವಂತ ಮನಸ್ಸನ್ನು ಮಾಡಿದ್ವಿ. ಆದರೆ ಎಡಪಂಥೀಯರ ಒತ್ತಾಯಕ್ಕಾಗಿ ನಾವು ಅದನ್ನು ಮಾಡಬೇಕಾಯ್ತು ಎನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅಲ್ಲಿ ಸತ್ಯ ನಿಜವಾಗಿ ಹೊರಗೆ ಬಂದ ಸನ್ನಿವೇಶ ಅಂದ್ರೆ ದಿನೇಶ್ ಗುಂಡೂರಾವ್ ಅವರು ಒಂದು ವಾರದ ಹಿಂದೆ ಕೊಟ್ಟಂತ ಒಂದು ಪ್ರೆಸ್ ಮೀಟ್ ಅಲ್ಲಿ ಕೊಟ್ಟಂತ ಒಂದು ವಾಕ್ಯ, ನಮಗೆ ನಿಜವಾಗಿಯೂ SIT ತಂಡ ರಚನೆ ಮಾಡಬೇಕು ಎನ್ನುವಂತ ಒಂದು ಒತ್ತಡ ಇರಲಿಲ್ಲ, ಮನಸ್ಸಿರಲಿಲ್ಲ. ಆದರೆ ಎಡಪಂಥೀಯರ ಒತ್ತಾಯಕ್ಕಾಗಿ ನಾವು SIT ತಂಡ ರಚನೆಯನ್ನು ಮಾಡಿದ್ವಿ ಅನ್ನುವಂಥ ಗೊಂದಲದ ಹೇಳಿಕೆಯನ್ನು ಕೊಟ್ಟಿದ್ದು. ಅದು ಗೊಂದಲದ ಹೇಳಿಕೆ ಆಗಿರಲಿಲ್ಲ, ಆಕ್ಚುಲಿ ಸತ್ಯವಾದ ಹೇಳಿಕೆ ಆಗಿತ್ತು. ಆದರೆ ಬಿಜೆಪಿಯವರು ಮತ್ತು ಅನೇಕ ಮಾಧ್ಯಮಗಳು ಅದರಲ್ಲಿ ವ್ಯತ್ಯಾಸ ಕಂಡು ಹಿಡಿದು ಅದು ಗೊಂದಲದ ಹೇಳಿಕೆ ಆಯಿತು. ಅದು ನಿಜವಾಗಿಯೂ ಸತ್ಯದ ಹೇಳಿಕೆ. ಅದೇ ಕೂಡ ಸರ್ಕಾರದ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ನೋಡಿ, ಈ ಒತ್ತಡ ಹೆಚ್ಚಾದಾಗ, ಎಡಪಂಥೀಯರ ಒತ್ತಡ ಹೆಚ್ಚಾದಾಗ ಅಥವಾ ಹೋರಾಟಗಾರರ ಒತ್ತಡ ಹೆಚ್ಚಾದಾಗ ಸರ್ಕಾರ ಕೂಡ SIT ತಂಡ ರಚನೆ ಮಾಡಬೇಕಾ ಬೇಡವಾ ಎನ್ನುವಂಥ ಗೊಂದಲದಲ್ಲಿತ್ತು. ಅದು ಮುಖ್ಯವಾಗಿ ಸಿದ್ದರಾಮಯ್ಯ ಸುತಾರಾಮ್ ಒಪ್ಪಿಗೆ ಇರಲಿಲ್ಲ. ನೋಡಿ, ಜೂನ್ 19ರಂದು SIT ತಂಡ ರಚನೆ ಆಯಿತು. ಜೂನ್ 18ರಂದು ಪತ್ರಕರ್ತರು ಕೇಳಿದ ಕ್ವಶನ್ಗೆ ಹೇಳ್ತಾರೆ, ಯಾರು ಬಂದು ಮೀಟ್ ಮಾಡ್ತಾರೆ, ಎಲ್ಲರೂ ಬಂದು ಮೀಟ್ ಮಾಡ್ಕೊಳ್ಳಿ, ಅದು ತನಿಖೆಗೆ ಒಳಪಡಿಸಲಿಕ್ಕೆ ಆಗಲ್ಲ ಎನ್ನುವಂಥ ಖಂಡಿತವಾಗಿ ತುಂಡಾದ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ನಂತರ ಮಾರನೇ ದಿನ ಅಂದ್ರೆ ಜುಲೈ 19ರಂದು, ಜುಲೈ 18ರಂದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಜುಲೈ 19ರಂದು SIT ತಂಡ ರಚನೆ ಆಗುತ್ತೆ. ಒಂದೇ ದಿನದಲ್ಲಿ CMಗೂ ಕೂಡ SIT ತಂಡ ರಚನೆ ಮಾಡುವಂತ ಮನಸ್ಸಿರಲಿಲ್ಲ. ಆದ್ರೆ DK ಶಿವಕುಮಾರ್ ಅವರು ಎಲ್ಲೋ ಒಂದ್ ಕಡೆ ಸಲಹೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ. ಸರ್ ನೋಡಿ, ಮುಖ್ಯಮಂತ್ರಿ ಅವರೇ, ಯಾವುದೇ ಕಾರಣಕ್ಕಾಗೂ ನೀವು ಕೂಡ ಇದರಿಂದ ಹಿಂಸರಿಬಾರದು, SIT ತಂಡ ರಚನೆ ಮಾಡಲೇಬೇಕು. ಈ ಎಲ್ಲಾ ಗೊಂದಲಗಳಿಗೂ ಕೂಡ ಒಂದು ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕು. ಮಾತೆತ್ತಿರಿ, ಅದ್ ಮಾಡಿ ಇದ್ ಮಾಡಿ, SIT ತಂಡ ರಚನೆ ಮಾಡಿ, ಅದ್ ಮಾಡಿ ಇದ್ ಮಾಡಿ ಅನ್ನುವಂತ ಹೋರಾಟಗಳು, ಒತ್ತಾಯಗಳು ಕೇಳಿ ಬರ್ತಾನೆ ಇದೆ. ಹಾಗಾಗಿ ನಮ್ಮ ಧರ್ಮ ಕ್ಷೇತ್ರವಾದಂತ, ನಮ್ಮ ಪುಣ್ಯ ಕ್ಷೇತ್ರವಾದಂತ ಧರ್ಮಸ್ಥಳದ ವಿರುದ್ಧ ಇನ್ನು ಮುಂದೆ ಸತ್ಯ ಹೊರಗೆ ಬರಬೇಕು. ಸೌಜನ್ಯ ಕೇಸ್ನಲ್ಲಿ ಯಾವ ತರದಲ್ಲಿ 12-13 ವರ್ಷದಿಂದ ಅಥವಾ ಪದ್ಮಲತಾ ಕೇಸ್ ಆಗಿರ್ಬೋದು, ಬೇರೆ ಬೇರೆ ಕೇಸಲ್ಲಿ ಧರ್ಮಸ್ಥಳವನ್ನು ಯಾವ ತರ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನಾನು ಕೂಡ ದೊಡ್ಡ ದೊಡ್ಡ ಪ್ರಭಾವಿಗಳ ಜೊತೆ, ಧರ್ಮಾಧಿಕಾರಿಗಳ ಜೊತೆ ಮಾತಾಡಿದ್ದೇನೆ. ಹಾಗಾಗಿ ಅವರಿಗೂ ಕೂಡ ಬೇಸರ ಇದೆ. ನಮ್ಮದೇ ಸರ್ಕಾರ ಕೇಂದ್ರದಲ್ಲಿರುವಾಗ ದೊಡ್ಡ ದೊಡ್ಡ ಹುದ್ದೆಯನ್ನು ಕೊಟ್ಟಿದೆ, ದೊಡ್ಡ ದೊಡ್ಡ ಗೌರವವನ್ನು ಕೊಟ್ಟಿದೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ. ಹಾಗಾಗಿ ಅವರು ಮಾಡಿದಂಥ ಒಳ್ಳೆಯ ಕಾರ್ಯ, ಅವರು ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಕೊಟ್ಟಂತ, ಸಂಘದ ಮುಖಾಂತರ ಕೊಟ್ಟಂತ ಸಹಾಯ, ಸಾಲ, ಅದರಿಂದ ಲಕ್ಷಾಂತರ ಹೆಣ್ಮಕ್ಳು ತಮ್ಮ ಮನೆತನವನ್ನು ಕಟ್ಕೊಂಡಿದ್ದಾರೆ, ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ಹೀಗಾಗಿ ಅವೆಲ್ಲಕ್ಕೂ ಹೊರತಾಗಿ ಸುಖ ಸುಮ್ಮನೆ ಅವರ ಮೇಲೆ ದೌರ್ಜನ್ಯ ಸಿಗುವಂತ ಕಾರ್ಯ ಅಥವಾ ಅವರ ಮೇಲೆ ಕೆಟ್ಟ ಹೆಸರನ್ನು ಮಾಡುವಂತ ಕೆಲಸ ಇಲ್ಲಿಗೆ ಮುಗಿಬೇಕು. ಒಂದು SIT ತಂಡ ರಚನೆ ಆಗಲಿ. ಒಂದು ವೇಳೆ ಅವರು ಮಾಡಿದ್ದೇ ಹೋದಾದ್ರೆ, ಅವರು ಕೆಟ್ಟ ಕೆಲಸ ಮಾಡದೆ ಹೋದಾದ್ರೆ ಅವ್ರಿಗೆ ಶಿಕ್ಷೆ ಆಗತ್ತೆ. ಒಂದ್ ವೇಳೆ ಅವರು ಕೆಟ್ಟ ಕೆಲಸ ಮಾಡಿಲ್ಲ, ಸುಖ ಸುಮ್ಮನೆ ಗೂಬೆ ಕೂರಿಸ್ತಾರೆ ಎನ್ನುವಂತ ಮಾತು ಸತ್ಯದ ತನಿಖೆ ಹೊರಬರಬೇಕಂದ್ರೆ SIT ಅಂತ ಉನ್ನತ ತನಿಖೆ ಆಗಲೇಬೇಕು. ನಾವು ದಕ್ಷಿಣ ಕನ್ನಡ ಜಿಲ್ಲೆ SP ಕೊಟ್ರೆ ಅವರು ಕೂಡ ತನಿಖೆ ಮಾಡಬಹುದಾದ್ರೆ, ಈ ಹೋರಾಟಗಾರರಿಗೆ, ಈ ಧರ್ಮದ ವಿರುದ್ಧ ಅಪಪ್ರಚಾರ ಮಾಡುವಂತರಿಗೆ ಅದು ಮತ್ತೆ ಸಾಕಾಗಲ್ಲ, ಸಮಾಧಾನ ಆಗಲ್ಲ. ಅವರು ಒತ್ತಾಯ SIT ತಂಡ ಮಾಡಬೇಕನ್ನುವ ಒತ್ತಾಯ ಇದೆ. ಹಾಗಾಗಿ ಅವರ ಒತ್ತಾಯದ ಪ್ರಕಾರವಾಗಿ SIT ತಂಡ ರಚನೆ ಮಾಡುವ, ಅವರು ಹೇಳಿದಂತೆ ಎಲ್ಲಾ ತನಿಖೆ ಮಾಡುವ. ಒಂದ್ ವೇಳೆ ತನಿಖೆಯಲ್ಲಿ ಏನೂ ಸಿಗ್ಲಿಲ್ಲ, ಅವರ ಆರೋಪ ಸುಳ್ಳು ಎಂಬಂತಾದ್ರೆ ಇನ್ನು ಮುಂದೆ ಯಾವುದೇ ಆರೋಪ ಕೂಡ ನಾವು ಬೆಲೆ ಕೊಡಬಾರದು. ಮತ್ತು ಅಂತ ಆರೋಪಗಳನ್ನ ಮುಂದೆ ಬಂದ್ರೆ ಅದನ್ನ ಆಗ್ಲೇ ಚೂಟಿ ಹಾಕ್ಬೇಕೆನ್ನುವಂತ ಉದ್ದೇಶದಿಂದ DK ಶಿವಕುಮಾರ್ ಅವರು ಧರ್ಮಸ್ಥಳದ ಪರವಾಗಿ ಒಂದು ಕೆಲಸ ಮಾಡುವ ಸಂದರ್ಭದಲ್ಲಿ SIT ತಂಡ ರಚನೆ ಮಾಡಲೇಬೇಕೆನ್ನುವಂತ ಒತ್ತಾಯವನ್ನು ಸಿದ್ದರಾಮಯ್ಯನವರಿಗೆ ಮಾಡಿದ್ರು. ಹಾಗಾಗಿ ಎಲ್ಲ ಒತ್ತಾಯದಿಂದ ಒಂದು ಎಡಪಂಥೀಯ ಒತ್ತಾಯ ಇತ್ತು, ಆದ್ರೆ DK ಶಿವಕುಮಾರ್ ಒತ್ತಡ ಹೇರಿ ಇಲ್ಲ. ಈ ಒಂದು ಹೋರಾಟಕ್ಕೆ, ಈ ಒಂದು ಗೊಂದಲಕ್ಕೆ, ಈ ಒಂದು ಧರ್ಮದ ವಿರುದ್ಧವಾಗಿ ಮಾತಾಡ್ತಿರುವಂತ ಅನೇಕ ಸ್ಪಾನ್ಸರ್ಡ್ ಹೋರಾಟಗಾರರಿಗೆ ನಾವು ಯಾವುದೇ ಕಾರಣಕ್ಕೂ ಮನ್ನಣೆ ಕೊಡಬಾರದು ಮತ್ತು ಸತ್ಯ ಹೊರಗೆ ಬಂದ್ಬಿಡ್ಲಿ ಅನ್ನುವಂತ ಕಾರಣಕ್ಕಾಗಿ SIT ತಂಡ ರಚನೆ ಮಾಡುದು. SIT ತಂಡ ರಚನೆ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಧರ್ಮಸ್ಥಳದ ಒಂದು ಟ್ರಸ್ಟಿಂದ ಒಂದು ಪ್ರೆಸ್ ನೋಟ್ಗಳು ಹೊರಬರುತ್ತೆ. ಸತ್ಯ ಹೊರಗೆ ಬರಲಿ, SIT ತಂಡ ಮಾಡಿದಂತ ಸರ್ಕಾರಕ್ಕೆ ಅಭಿನಂದನೆಗಳು ಮತ್ತು ಸತ್ಯ ಹೊರಗೆ ಬರಬೇಕೆನ್ನುವಂತ ಒಂದು ಟ್ವೀಟ್ ಕೂಡ ಮಾಡ್ತಾರೆ, ಪ್ರೆಸ್ ನೋಟ್ ಕೂಡ ಮಾಡ್ತಾರೆ. ಇವೆಲ್ಲವನ್ನು ಗಮನಿಸ್ತಾ ಇದ್ರೆ ಸರ್ಕಾರಕ್ಕೂ ಕೂಡ SIT ತಂಡ ರಚನೆ ಮಾಡುವಂತ ಯಾವುದೇ ಮನಸ್ಸಿರಲಿಲ್ಲ. ಅದು ದಿನೇಶ್ ಗುಂಡೂರಾವ್ ಅವರ ಮಾತಿನ ಮುಖಾಂತರ ಹೊರಗೆ ಬಿದ್ದಿದ್ದು. ಆದ್ರೆ DK ಶಿವಕುಮಾರ್ ಅವರು ಈ ಎಲ್ಲ ಅಂತ್ಯಕಂತೆಗಳಿಗೆ ಒಂದು ಕಡಿವಾಣ ಹಾಕಬೇಕು, ಈ ಎಲ್ಲ ಅಂತ್ಯಕಂತೆಗಳಿಗೆ ಒಂದು ಅಂತ್ಯ ಹಾಡಬೇಕು. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಈ ಕೆಟ್ಟ ಹೋರಾಟಗಾರರು ಅಥವಾ ಕೆಟ್ಟ ಆರೋಪಗಳು ಬರಬಾರದು ಧರ್ಮಸ್ಥಳದ ವಿರುದ್ಧವಾಗಿ ಎನ್ನುವಂತ ಕಾರಣಕ್ಕಾಗಿ ಒತ್ತಾಯ ಮಾಡಿ, ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡಿ SIT ರಚನೆ ಮಾಡಿದ್ದಾರೆ. ಮತ್ತು ಅದರ ಫಲಿತಾಂಶ ಕೂಡ ಹೀಗೆ ಕಂಡು ನೋಡಬಹುದು. ಯಾಕಂದ್ರೆ ಈಗಾಗಲೇ 13-15 ದಿನ ಆದ್ರೂ ಕೂಡ ಯಾವುದೇ ಒಂದು ಹೆಣ ಸಿಕ್ಕ ಬಗ್ಗೆ ಅಥವಾ ಮೂಳೆ ಸಿಕ್ಕ ಬಗ್ಗೆ ಮಾಹಿತಿ ಇಲ್ಲ. ಸ್ಪಾಟ್ ನಂಬರ್ 6ರಲ್ಲಿ ಒಂದು ಮೂಳೆ ಸಿಕ್ಕಿದೆ, ಅದು ಕೂಡ ಪುರುಷನ ಒಂದು ಮೂಳೆ ಎನ್ನುವುದು ಕೂಡ FSL ಇಂದ ಬಂದ ಮಾಹಿತಿ ಇದೀಗ ಹರಿದಾಡ್ತಾ ಇದೆ. ಅದು ಕೂಡ ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಕೂಡ ಬಹಿರಂಗ ಆಗಬೇಕಾಗಿದೆ. ಎಲ್ಲವನ್ನ ನೋಡ್ತಾ ಇದ್ರೆ ಅಥವಾ DK ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ ಆಗಿರ್ಬೋದು, ಪರಮೇಶ್ವರ್ ಅವರು ಕೊಟ್ಟ ಹೇಳಿಕೆ ಆಗಿರ್ಬೋದು, ಪರಮೇಶ್ವರ್ ಅವರು ಕೊಟ್ಟ ಹೇಳಿಕೆ ಇದೆಯಲ್ಲ ಅದು ಕೂಡ ಹೇಳುತ್ತೆ ಪದ್ಮಶ್ರೀ ಕೊಟ್ಟಿದ್ದು ಸುಮ್ಮನೆ ಅಲ್ಲ, ಧರ್ಮಾಧಿಕಾರಿಗಳ ಕೆಲಸ ನೋಡಿ, ಸಾಮಾಜಿಕ ಕಳಕಳಿ ನೋಡಿ, ಶಿಕ್ಷಣ ಸಂಸ್ಥೆಗಳ ಕಾರ್ಯವೈಖರಿ ನೋಡಿ ಮತ್ತು ಲಕ್ಷಾಂತರ ಮಹಿಳೆಯರಿಗೆ ಸಾಲ ಕೊಟ್ಟಂತ ಅವರ ಕೆಲಸ ನೋಡಿ ಅವರಿಗೆ ಪದ್ಮಶ್ರೀ ಕೊಟ್ಟಿದೆ. ಅಂತ ವ್ಯಕ್ತಿಗಳು, ಹೆಣ್ಣು ಮಕ್ಕಳನ್ನ ಕಾಯುವಂತ ವ್ಯಕ್ತಿಗಳು ಯಾಕೆ ಅಂತ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟ ಕೆಲಸವನ್ನ ಮಾಡುವಂತ ಕೆಲಸಕ್ಕೆ ಹೋಗ್ತಾರೆ? ಸುಖ ಸುಮ್ಮನೆ ಯಾರು ಮಾಡಿದ ಆರೋಪಕ್ಕಾಗಿ ನಾವು ಏನ್ ಮಾಡ್ಲಿಕ್ಕಾಗಲ್ಲ. ಅನಿವಾರ್ಯ ಕಾರಣಕ್ಕಾಗಿ ಕೋರ್ಟ್ ಆದೇಶ ಇತ್ತು ಮತ್ತು SIT ತನಿಖೆಯನ್ನು ಮಾಡಿದ್ವಿ ಅಥವಾ ದೊಡ್ಡ ತನಿಖೆಯನ್ನು ಮಾಡಿದ್ವಿ. ಇನ್ನು ಮುಂದೆ ಇಂಥ
ಗೊಂದಲಕ್ಕೆ ಅವಕಾಶ ಮಾಡಿಕೊಡಲ್ಲ ಎನ್ನುವಂಥ ಒಂದು ನಂಬಿಕೆಯ ಮಾತಿದೆಯಲ್ಲ, ಅದು ಕೂಡ ಒಂದು ಕಡೆ ಹೇಳುತ್ತೆ ಇಲ್ಲ ಎಸ್ಐಟಿ ತಂಡ ಮಾಡಿದ್ದು ಒಂದು ಒಳ್ಳೆಯ ಉದ್ದೇಶಕ್ಕೆ ಅನ್ನುವಂಥ ಮಾತನ್ನು ಹೇಳುತ್ತೆ. ಹಾಗಾಗಿ ಈಗ ಹೊಸಬರೆಲ್ಲ ಸೇರ್ಕೊಂಡಿದ್ದಾರೆ. ಶಿವಗಂಗಾ ಬಸವರಾಜ್ ಕೂಡ ಪಕ್ಕ ಹೇಳಿದ್ರು ಒಂದು ವಾರದ ಹಿಂದೆ, ಇಲ್ಲ ಇದು ಕೆಟ್ಟ ಆರೋಪ ಅಂತ ಹೇಳಿದ್ರು. ಜೊತೆಗೆ ಬೀಳೂರು ಗೋಪಾಲಕೃಷ್ಣ ಹೇಳಿದ್ರು, ಒಂದು ವೇಳೆ ಎಸ್ಐಟಿ ತನಿಖೆಯಲ್ಲಿ ಸುಳ್ಳಂತ ಸಾಬೀತಾದ್ರೆ ಅವನನ್ನ ಅಂದ್ರೆ ಭೀಮನನ್ನ ಗಲ್ಲಿಗೇರಿಸಬೇಕು ಎನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ, ನಮಗೆ ಧರ್ಮಸ್ಥಳ ಪವಿತ್ರ ಕ್ಷೇತ್ರ, ನಾವು ಕೂಡ ದೇವಸ್ಥಾನಕ್ಕೆ ನಡ್ಕೊಳ್ತೇವೆ. ಹಾಗಾಗಿ ಯಾರೋ ಒಂದು ಬಂದ ಅಪವಾದಕ್ಕೆ ನಾವು ಯಾರೂ ತಲೆ ಕಟ್ಸ್ಕೊಳ್ಬೇಕಾಗಿಲ್ಲ. ಎಸ್ಐಟಿ ತನಿಖೆಯಲ್ಲಿ ಸತ್ಯ ಬರುತ್ತೆ ಮತ್ತು ಅವರು ಅದರಿಂದ ಹೊರಗೆ ಬರ್ತಾರೆ ಅನ್ನುವಂತ ಒಂದು ಕಾನ್ಫಿಡೆಂಟ್ ಮಾತನ್ನ ಹೇಳಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಅಂತ ಹೋಗಿದೆ, ಇದು ಬುರುಡೆ ರಹಸ್ಯ, ಇಲ್ಲಿ ಏನೂ ಇಲ್ಲ. ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತೆ ಅವರ ಟ್ರಂಕ್ ಖಾಲಿ ಆಗಿದೆ, ಟ್ರಂಕ್ ಅಲ್ಲಿ ಏನೂ ಇಲ್ಲ, ಟ್ರಂಕ್ ಅಲ್ಲಿ ಅದಿದೆ ಅನ್ನುವಂತ ಹೇಳಿಕೆ ಕೊಡ್ತಾರೆ ಹೊರತು ಆ ಟ್ರಂಕ್ ಅಲ್ಲಿ ಏನೂ ಇಲ್ಲ ಎನ್ನುವಂತ ಸ್ಟೇಟ್ಮೆಂಟ್ ಕೊಡ್ತಾ ಇರುವುದನ್ನ ನೋಡ್ತಾ ಇದ್ರೆ ಸೋಮವಾರ ಒಂದು ದೊಡ್ಡದಾದಂತ ಆದೇಶ ಹೊರಬರಬಹುದು. ಅದು ಈ ಭೀಮನ ಪರವಾಗಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರಿಗೆಲ್ಲ ಕಂಟಕ ಆಗುವಂತ ಎಲ್ಲಾ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಒಂದ್ ವೇಳೆ ಹೆಣ ಸಿಕ್ಕಿದ್ರೆ ಅಥವಾ ಮೂಳೆ ಸಿಕ್ಕಿದ್ರೆ ಓಕೆ ಅನ್ಬಹುದು, ಅದಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಹಾದಿಯನ್ನ ಕಂಡುಹಿಡ್ಕೊಳ್ಬಹುದು. ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರೆ ಅದು ಭೀಮನ ಪರವಾಗಿ ಕೆಲಸ ಮಾಡ್ತಿದ್ದಂತವರಿಗೆ, ಭೀಮನ ಪರವಾಗಿ ಅಥವಾ ಧರ್ಮಸ್ಥಳದ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದಂತವರಿಗೆ ಯಾವ ತರದ ಕಠಿಣ ಕ್ರಮ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಮತ್ತೊಂದು ಕಡೆ ಈ ಹೋರಾಟಗಾರರು, ಭೀಮನ ಪರ ಹೋರಾಟಗಾರರು, ಇಲ್ಲಿ ಎಸ್ಐಟಿ ತಂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಎಸ್ಐಟಿ ತಂಡ ನೂರಾರು ಹೆಣಗಳನ್ನ ತೆಗಿಲೇಬೇಕು, ಅಲ್ಲಿ ಅದು ಹೋಗಿದೆ, ಇಲ್ಲಿ ಬುರುಡೆ ತಿನ್ಕೊಂಡು ಹೋಗಿದೆ, ಮುಳ್ಳನ್ನು ತಿನ್ಕೊಂಡು ಹೋಗಿದೆ, ಅಲ್ಲಿ 20 ಅಡಿಯಿಂದ 100 ಅಡಿಗೆ ಹೋಗಿದೆ, ಆ ಮೂಳೆ ಆ ಕಡೆ ಸರ್ಕೊಂಡು ಬಿಟ್ಟಿದೆ, ಆ ಮೂಳೆ ಈ ಕಡೆ ಹೋಗ್ಬಿಟ್ಟಿದೆ ಅನ್ನುವಂತ ಆಪಾದನೆ ಕೂಡ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಕೂಡ ಇದೆ. ಸೋಮವಾರದ ತನಕ ನಾವು ಕಾಯಬೇಕಾಗಿದೆ. ಸೋಮವಾರದ ದಿನ ಎಸ್ಐಟಿ ಮುಖ್ಯಸ್ಥರು ಎಲ್ಲಾ ರಿಪೋರ್ಟ್ಗಳನ್ನ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಕೊಡ್ತಾರೆ. ಆ ರಿಪೋರ್ಟ್ ಕೊಟ್ಟ ನಂತರ ಗೃಹ ಸಚಿವರು ಯಾವೆಲ್ಲ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.